ಅಲ್ಲಿ ಅಂಕಗಳನ್ನ ಕೊಡೋದಿಲ್ಲ. ಹಿಂದಿಯನ್ನ ಕಲಿಬೇಡಿ ಅಂತ ನಾವ್ ಯಾರು ಹೇಳಿಲ್ಲ. ನಿಮ್ಮ ಮುಖ್ಯ ನಾಯಕರುಗಳು, ಮೇಲ್ಪಂಥೀಯ ನಾಯಕರುಗಳು ಯಾರ್ಯಾರು ಇದಾರಲ್ಲ, ಅಶೋಕ್ ಅವರಾಗ್ಲಿ ಅಥವಾ ಶೋಭಾ ಕರಂದ್ಲಾಗ್ಲಿ, ಸಿ ಟಿ ರವಿ, ಅವರೆಲ್ಲರಿಗಿಂತ ಹೆಚ್ಚು ಹಿಂದಿ ನಾನ್ ಮಾತಾಡಬಲ್ಲೆ. ಅವ್ರಿಗಿಂತ ಉತ್ಕೃಷ್ಟ ಹಿಂದಿಯನ್ನ ನಾನ್ ಮಾತಾಡಬಲ್ಲೆ. ಆದ್ರೆ ನಾನು ಎಕ್ಸಾಂಪಲ್ ಫೇಲ್ ಆಗಿದ್ದೀನಿ, ಏನ್ ಮಾಡ್ಲಿ? ಹಿಂದಿ ಬರಲ್ಲ ನನಗೆ, ಹಿಂದಿ ಬರೆಯೋದಕ್ ಬರೋದಿಲ್ಲ, ನನಗೆ ಸಮಸ್ಯೆ ಇದೆ. ಮಾತಾಡಬಲ್ಲೆ ನಾನು, ಮಾತಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ನನಗೆ ಬೇಕು. ಹಿಂದಿ ಕಮ್ಯುನಿಕೇಶನ್ ಮಾತ್ರ ಬಳಸಬೇಕು ಅಲ್ವೇ? ಕಮ್ಯುನಿಕೇಶನ್ಗೆ ಬೇಕು ಅಂದ್ರೆ ಕಮ್ಯುನಿಕೇಶನ್ ಮಾತ್ರ ಬೇಕು. ಅದಕ್ಕೆ ನೀವು ಸಂಖ್ಯೆಗಳನ್ನ ಕೊಟ್ಬಿಟ್ಟು 35 ಬರಿಲೇಬೇಕು, 35 ಅಂಶ ಅಂಕಿಗಳು ಬರಿಲೇಬೇಕು. ಗುಡ್ ಥಾಟ್. ಹಿಂದಿ ಭಾಷೆಯ ವಿರೋಧಿಗಳಲ್ಲ, ನಾವು ಅಲ್ಲ, ನೀವು ಅಲ್ಲ, ಯಾರು ಅಲ್ಲ. ವೈವಿಧ್ಯತೆಯಲ್ಲಿ ಏಕತೆ ನಮ್ಮ ದೇಶ, ಆಯ್ತಾ? ಬ್ಯೂಟಿ ಆಫ್ ಇಂಡಿಯನ್ ಕಲ್ಚರ್ ಅಂತ ಅದಕ್ಕೆ ಕರೆಯತಕ್ಕಂಥದ್ದು. ಪ್ರತಿ 10 ಕಿಲೋಮೀಟರ್ಗೆ ನಾವು ಕನ್ನಡ ಮಾಡೋ ಭಾಷೆಯಲ್ಲೇ ಒಂದಷ್ಟು ಟ್ವಿಸ್ಟ್ಗಳು ಬದಲಾವಣೆ ಇರ್ತಕ್ಕಂಥದ್ದು. ಆದ್ರೆ ಹಿಂದಿಯನ್ನ ಕಡ್ಡಾಯ ಮಾಡಿ ನಮ್ಮ ಮಕ್ಕಳ ಮೇಲೆ ಏರಿ ಅದರಲ್ಲಿ ಫೇಲ್ ಆಗಿ ಆ ಮಕ್ಕಳು ಮಾನಸಿಕವಾಗಿ ಆಘಾತ ಆಗಿ ಭವಿಷ್ಯದ ದೃಷ್ಟಿಯಿಂದ ಇದು ಒಳ್ಳೆ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ ಅಂತ ಹೇಳಿ ಎಲ್ಲರೂ ಕೂಡ ಸ್ವಾಗತವನ್ನ ಮಾಡ್ತಿರ್ತಕ್ಕಂಥದ್ದು. ಹಾಗಂತ ನಿಮಗೆ ಮಾತಾಡ್ತಾ ಅನೇಕ ಭಾಷೆಗಳು ಬಂದೇ ಬರ್ತವೆ. ನಾವು ಪಕ್ಕದ ಮನೆಯವರು ಅಥವಾ ಫ್ರೆಂಡ್ಸು ಅಥವಾ ನಾವು ಪಾನಿಪುರಿ, ದಿನ ನೀವು ಪಾನಿಪುರಿ ತಿನ್ನಕ್ಕೆ ಹೋಗ್ತೀರಾ, ನೀವು ಕನ್ನಡ ಬರುತ್ತೆ, ಹಿಂದಿ ಎಲ್ಲೊಂದು ಟೈಮ್ ಮಾತಾಡ್ತೀರಾ. ಆದ್ರೆ ನಾವು ಕನ್ನಡವನ್ನು ಕೂಡ ಕಲಿಸ್ಬೇಕಲ್ವಾ? ಹೌದು ಸರ್, ಕನ್ನಡ ಪ್ರಥಮ ಭಾಷೆ, ಇಂಗ್ಲಿಷ್ ದ್ವಿತೀಯ ಭಾಷೆ, ಹಿಂದಿ ತೃತೀಯ ಭಾಷೆ. ನಾನು ಈ ಒಂದು 19 ಕಿಡ್ಸ್ ನಾನು ಓದ್ಬೇಕಾದ್ರೆ ತೃತೀಯ ಭಾಷೆ ಹಿಂದಿ ಇತ್ತು. ಇವಾಗ ನನ್ನ ಮಗಳು, ಅಮ್ಮ ನಂಗೆ ಇದಕ್ಕೆ ಟಫ್ ಇದೆ ಅಮ್ಮ, ನನಗೆ ಬೇಕಾಗಿಲ್ಲ ಹಿಂದಿ, ನಂಗೆ ತುಂಬಾ ಟಫ್ ಆಗ್ತದೆ, ಕಷ್ಟ, ಇದೊಂದು ವಿಷಯದಲ್ಲಿ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ನಿಮ್ಮ ಮಗಳು ಖುಷಿ ಆಗಿದಾರಾ? ಈಗ ಪಾಪ ಎಕ್ಸಾಮ್ ಬರೀಬೇಕಾಗಿತ್ತು, ಸಂತೋಷವಾಗಿದೆಯಾ ಮಗಳಿಗೆ? ನಿಜವಾಗ್ಲೂ ಎಷ್ಟೋ ಜನ ಮಕ್ಕಳು, ಆಂಟಿ ಇಂಗ್ಲಿಷ್ ಇಲ್ಲ ಆಂಟಿ, ಹಿಂದಿ ಇಲ್ಲ ಆಂಟಿ, ನಂಗೆ ತುಂಬಾ ಖುಷಿ ಆಗ್ತಿದೆ ಆಂಟಿ ಅಂತ ಇದಾರೆ. ನಾವು ಓದ್ಬೇಕಾದ್ರೆ ಹಿಂದಿ ಯು ಮಸ್ಟ್ ಲರ್ನ್, ಹಿಂದಿ ಕಂಪಲ್ಸರಿ ಅಂತ ಹೇಳ್ತಾ ಇದ್ರು ನಮ್ಮ ಮ್ಯಾಮು, ನಮ್ಮ ಸರ್ಗಳು. ಇವಾಗಿರೋ ಸರ್ಗಳು ಬೇಡವಾ ಹಿಂದಿ ಬೇಡವಾ ಅಂತ ಸಂತೋಷ. ಯಾಕೆ ಹೇಳಿ? ಬಟ್ ಇಟ್ ಇಸ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್, ಕಲ್ತ್ಕೋಬೇಕಷ್ಟೇ, ಮಾತಾಡೋಕೆ ಮಾತ್ರ ಹಿಂದಿ ಬೇಕಷ್ಟೇ, ಬೇರೆ ಯಾವ್ದಕ್ಕೆ ಹಿಂದಿ ಬೇಕಾಗಿಲ್ಲ ಸರ್. ಹೌದು ಸರ್, ಹಿಂದಿ ಮಾತಾಡೋ ಕಮ್ಯುನಿಕೇಶನ್ ಸಾಕು, ಬರೆಯೋ ಅವಶ್ಯಕತೆ ಇಲ್ಲ. ಎಲ್ಲಾದ್ರೂ ಹೋದ್ರೆ ಮಾತಾಡೋದಕ್ಕೆ ಗೊತ್ತಿರ್ಬೇಕು ಅಷ್ಟೇ. ತುಂಬಾ ಮಕ್ಳು ಹೇಳಿದ್ದಾರೆ ಹಿಂದಿ ಕಡೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಕನ್ನಡ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ, ಬರೆಯಕ್ ಆಗ್ತಿಲ್ಲ ಅಂತ ತುಂಬಾ ಮಕ್ಳು ಹೇಳಿದ್ದಾರೆ. ಆಕ್ಚುಲಿ ಮಕ್ಳಿಗೆ ತುಂಬಾನೇ ಖುಷಿ ಆಗಿದೆ ಈ ಹಿಂದಿ ತೆಗ್ದಿರೋದು. ಕರ್ನಾಟಕದಲ್ಲಿ ಕನ್ನಡಕ್ಕೆ ಪ್ರಥಮ ಆದ್ಯತೆ. ಕನ್ನಡ ಈ ಮಣ್ಣಿನ ಭಾಷೆ, ಕನ್ನಡ ಅನ್ನದ ಭಾಷೆ, ಇಂಗ್ಲಿಷ್ ವ್ಯಾವಹಾರಿಕ ಭಾಷೆ. ಹಾಗಂತ ನೀವು ಹಿಂದಿಯನ್ನ ಕಡ್ಡಾಯ ಮಾಡಿ ನಮ್ಮ ಮಕ್ಕಳ ಮೇಲೆ ಏರ್ಬೇಡಿ ಅಂತ ನಾವು ಹೇಳ್ತಾ ಇದ್ವಿ. ಸರ್ಕಾರ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳ್ತಿರ್ತಕ್ಕ. ನಾವಂತ ಹಿಂದಿ ವಿರೋಧಿಗಳಲ್ಲ, ಎಲ್ಲರೂ ಬಾಯಿ ನಾವು ಹೇಳಿ. ಹಿಂದಿ ಎಲ್ಲೂ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಅನುಮೋದನೆ ಆಗಿಲ್ಲ. ನಾನು ಹೇಳ್ತೀನಿ, ಅದು ನಿಮ್ಮವ್ರು ಹೇಳ್ತಾರ್ರಿ, ಏನು ಅಷ್ಟು ಅನ್ಎಜುಕೇಟೆಡ್ ಏನ್ರಿ ನಿಮ್ ನಾಯಕರುಗಳು? ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡ್ರಿ. ಅಶೋಕ್ ಅವ್ರಿಗೆ ಸ್ವಲ್ಪನಾದ್ರೂ, ವಿಜೇಂದ್ರ ಅವ್ರಿಗೆ ಕಾಮನ್ ಸೆನ್ಸ್ ಬೇಡವಾ? ಸುರೇಶ್ ಕುಮಾರ್ ಉದ್ದುದ್ದ ಭಾಷಣ ಮಾಡ್ತಾರಲ್ರಿ, ಅರ್ಥ ಆಗಲ್ವೇನ್ರಿ? ಸಿಟಿ ರವಿಗೆ ಅರ್ಥ ಆಗಲ್ವೇನ್ರಿ? ನಾ ಹೇಳಕ್ ಹೇಳ್ತೀನಿ, ಇದು ಹಿಂದಿ ಇದೆಯಲ್ಲ, ನಾವು ಕನ್ವರ್ಟಬಲ್ ಅಂದ್ರೆ ವಾಹಿನಿ, ನಾವು ಇನ್ನೊಂದು ಭಾಷೆ ಕಲಿಯೋಕಿರುವಂತಹ ಒಂದು ವಾಹಿನಿ ಹಿಂದಿ. ಆಯ್ತು, ಯಾಕೆ ಕಲಿಬಾರ್ದು? ಕೇಳ್ರಿ, ಇರ್ರಿ ಹೇಳಿ. ಹಿಂದಿ ಈಗ ನಾನು ಹೇಳ್ತೀನಿ ಸರ್, ಅಂದ್ರೆ ನಾವು ಇನ್ನೊಂದು ಭಾಷೆ, ಯಾವ್ದಾದ್ರೂ ಭಾಷೆ ಕಲಿಯೋಕಿರುವಂತಹ, ಈಗ ಎಲ್ಲ ನಾರ್ತ್ ಇಂಡಿಯನ್ಗೆ ಹೋಗ್ತೀರಿ, ಎಲ್ಲ ಒಂದೇನೋ ಮಾತಾಡ್ಬೇಕು, ಆಗ ಹಿಂದಿ ಮತ್ತೆ ಮಾತಾಡ್ಲೇಬೇಕು ಸರ್. ಇವನ್ ತಪ್ಪಲ್ಲ, ನೀವ್ ಹೇಳಿದ್ ಸರಿ ಇದೆ, ಭಾಷೆ ಕಲಿಯೋದು ತಪ್ಪಲ್ಲ. ಆದ್ರೆ ಒಂದು ಭಾಷೆಯನ್ನ ಮಕ್ಕಳ ಮೇಲೆ ಏರಿಕೆ ಮಾಡೋದು ತಪ್ಪು ಅಂತ ನಾವ್ ಹೇಳ್ತೀವಿ. ನೀವು ಕರೆಕ್ಟ್, ನೀವ್ ಹೇಳಿದ್ದು. ಈಗ ಆಪ್ಷನ್ ಕೊಟ್ಟಿದ್ದಾರೆ, ಹಿಂದಿನ ಬರಿಬಹುದು, ಅವರು ಹಿಂದಿ ಬರಿಬಹುದು, ಇದ್ ಮಾಡೋದು. ಆದ್ರೆ ಮಾರ್ಕ್ಸ್ ನ ಪರಿಗಣನೆ ತಗೊಳ್ಳಲ್ಲ. ಅದು ನಾವು ಕೇಳ್ತಿರೋದು, ನೀವು ಗ್ರೇಡ್ ಅನ್ನ ಕೊಡದೇ ಇದ್ರೂ ಪರವಾಗಿಲ್ಲ, ನೀವು ಮಾರ್ಕ್ಸ್ ಅನ್ನು ಪರಿಗಣನೆ ತಗೊಳ್ಳಿ ಅಂತ. ನ್ಯಾಷನಲ್ ಲಾ ಯೂನಿವರ್ಸಿಟಿ ಅಂತಿದೆ ನೋಡಿ, ನಮ್ಮ ಕರ್ನಾಟಕ ಲಾ ಯೂನಿವರ್ಸಿಟಿ ಅಂತಿದೆ, ಕೇಳಿಸ್ಕೊಳ್ಳಿ. ಅಲ್ಲಿರೋರೆಲ್ಲ ಹಿಂದಿ ವಾಲಗಳು. ಈ ತರ ಡಿಸಿಷನ್ ತಗೊಂಡಾಗ ಹಿಂದಿ ವಾಲಗಳು, ನಿಮ್ಮ ಮಹಾರಾಷ್ಟ್ರದಲ್ಲಿ ಈ ತರ ಬೋಲ್ಡ್ ಡಿಸಿಷನ್ ತಗೊಂಡ್ರು ಅಲ್ಲಿ ಸರ್ಕಾರಗಳು. ಯಾಕೇಳಿ? ಅಲ್ಲಿ ಮರಾಠಿಗರಿದಾರಲ್ಲ, ಅಲ್ಲಿ ನಮಗೆ ಅಸ್ಮಿತೆ ಕಡಿಮೆ ಇರೋ ಕಾರಣಕ್ಕೆ ನಾವು ಇವತ್ತು ಒದ್ದಾಡ್ತಿದೀವಿ. ಅಲ್ಲಿ ಮರಾಠಿಗರೇನಿಲ್ಲ, ನಿಮ್ ಬಿಜೆಪಿ ಮನೆಗೆ ಕಳ್ಸಿಬಿಡ್ತಾರೆ ಸರ್. ಕರ್ನಾಟಕದಲ್ಲಿ ಕನ್ನಡನೇ ಸಾರ್ವಭೌಮ, ಯಾರಾದ್ರೂ ಬರ್ಲಿ ಸರ್ಕಾರ. ನಾನು ಈಗಿನ ಮುಖ್ಯ ಕೇಜ್ರಿವಾಲ್ ಬಂದಾಗ್ಲೂ ಕೂಡ ನೀವು ಕನ್ನಡ ಕಲಿಸ್ಲೇಬೇಕು. ನಾನು ಕನ್ನಡದಲ್ಲೇ ಸಿಸೋಡಿಯಾ ಬಂದಾಗ ಕೂಡ ಕನ್ನಡದಲ್ಲೇ ಮಾತಾಡ್ಬೇಕು. ಕನ್ನಡದಲ್ಲೇ ಮಾತಾಡ್ತೀನಿ ಅವ್ರ ಹತ್ರ ಸರ್. ಇನ್ನೊಂದ್ ಏನ್ ಹೇಳ್ತೀನಿ ಗೊತ್ತಾ ಸರ್, ಅವ್ರು ಮಾತಾಡಲ್ಲ, ಅವ್ರು ಬರೋದು ನಾವು ಕನ್ನಡದಲ್ಲಿ ಮಾತಾಡ್ತೀವಿ. ಯಾಕಂದ್ರೆ ನಾವು ಇರೋದು ಕರ್ನಾಟಕ, ನಾವು ಮಾತಾಡೋದು ಕನ್ನಡದಲ್ಲೇ. ಎಸ್ ಮೇಡಮ್. ಕರ್ನಾಟಕ ಸ್ಟೇಟ್ ಅವ್ರಿಗೆ ಗೊತ್ತಿರುತ್ತೆ ನಮ್ ಸ್ಟೇಟ್ ನೀಡ್ಸ್ ಏನು ಅಂತ. ನಾವು 2 ಲ್ಯಾಂಗ್ವೇಜ್ ಮಾಡ್ಬೇಕಾ 3 ಲ್ಯಾಂಗ್ವೇಜ್ ಮಾಡ್ಬೇಕಾ ನಮ್ ಸ್ಟೇಟ್ ಅವ್ರಿಗೆ ಗೊತ್ತಿರುತ್ತೆ. ಅದ್ ಬಿಟ್ಟು ಸೆಂಟ್ರಲೈಸ್ ಮಾಡ್ಬಿಟ್ಟು ನೀವು 3 ಲ್ಯಾಂಗ್ವೇಜ್ ಪಾಲಿಸಿ ಮಾಡಿದ್ರೆ ಇಟ್ ಇಸ್ ಅಪ್ ಟು ದ ಸ್ಟೇಟ್ ಟು ಟೇಕ್ ಇಟ್ ಆರ್ ನಾಟ್. ಹಿಂದಿ ಇಸ್ ಆಪ್ಷನಲ್. ನಿಮ್ ಮ್ಯೂಸಿಕ್ ಬೇಕಾ, ಡ್ಯಾನ್ಸ್ ಬೇಕಾ, ಹಿಂದಿ ಬೇಕಾ, ಇನ್ನೇನಾದ್ರು ಆರ್ಟ್ ಬೇಕಾ, ಪೇಂಟಿಂಗ್ ಬೇಕಾ, ಆತರ ಒಂದು ಆಪ್ಷನಲ್ ಅಷ್ಟೇ. ಮಕ್ಳಿಗೆ ಏನ್ ಇಷ್ಟನೋ ಅದ್ ಕಲೀಲಿ. ಕನ್ನಡ ಮ್ಯಾಂಡೇಟ್ರಿ ಬಿಕಾಸ್ ಇಟ್ಸ್ ಅ ಲೋಕಲ್ ಲ್ಯಾಂಗ್ವೇಜ್
ಇಂಗ್ಲಿಷ್ ಬಿಕಾಸ್ ಇಟ್ ಇಸ್ ಗ್ಲೋಬಲ್ ಕಮ್ಯುನಿಕೇಶನ್. ಈಗ ಪಾಪ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಈಗ ನೋಡಿ ಮೇಡಮ್, ನಮಗೆ ಈಗ ಹಿಂದಿ ಬೇಕು, ಹಿಂದಿ ಬೇಡ ಅಂತ ಹೇಳಿಲ್ಲ. ಈಗ ನಮಗೆ ನಾವು ಬೇರೆ ರಾಜ್ಯಗಳು ಹೋದಾಗ ನಮಗೆ ಅಲ್ಲಿ ಯಾವುದೇ ವಿಚಾರ ವ್ಯವಹರಿಸುವಾಗ ಕಷ್ಟ ಆಗುತ್ತೆ. ಅದಕ್ಕಾಗಿ ಇವತ್ತು ತಂತ್ರಜ್ಞಾನ ಮುಂದುವರೆದಿದೆ, ಟ್ರಾನ್ಸ್ಲೇಟರ್ ಇದೆ, ಇದೆ, ನಮ್ಗೆ ಅಂತ ಅವಶ್ಯಕತೆ ಇದೆ, ನಾವು ಇದು ಮಾಡ್ಕೋಬಹುದು. ಎಸ್ ಮೇಡಮ್. ಈಗ ನಾನು ಮಹಾರಾಷ್ಟ್ರಕ್ಕೆ ಹೋದ್ರೆ ನನ್ನನ್ನು ಕನ್ನಡದಲ್ಲಿ ಯಾರು ಮಹಾರಾಷ್ಟ್ರದವ್ರು ಮಾತಾಡಿಸ್ತಾರೆ, ಅವರು ಇದು ಹಿಂದಿಯವರು ನನ್ನನ್ನು ಕನ್ನಡದಲ್ಲಿ ಮಾತಾಡಿಸ್ತಾರ ಕೇಳಿ. ತಮಿಳ್ನಾಡಲ್ಲಿ ಹೋದ್ರೆ ನನ್ನನ್ನ ಕನ್ನಡದಲ್ಲಿ ಮಾತಾಡ್ತಾರ, ತಮಿಳಿಯನ್ಸು ಕೇಳಿ ಇಲ್ಲಿ ಮತ್ತೆ ಇಲ್ಲಿ. ಅದನ್ನೇ ಯಾರು ಆಂಧ್ರದಲ್ಲಿ ಯಾರು ಅವ್ರು ಕನ್ನಡದವ್ರ ಹಿಂದಿಯವರ ಕೇಳಿ, ಹಿಂದಿನ ಯಾಕೆ ಪ್ರೇಮ ಇದ್ ಮಾಡ್ತಾರ, ಕನ್ನಡದವ್ರು ಅಂತ ಹೇಳ್ತಾರಲ್ಲ, ಹಿಂದಿ ಯಾಕೆ ಮಾತಾಡಲ್ಲ ಅವರು? ಅಲ್ಲ ರೀ, ನೀವು ನಿಮ್ಮ ಬಿಜೆಪಿ ಸರ್ಕಾರ ಇದೆಯಲ್ಲ ಮಹಾರಾಷ್ಟ್ರದಲ್ಲಿ, ಅಲ್ಲಿ ನಿಮ್ಮ ಹಿಂದಿ ಏರಿಕೆ ಮಾಡಿ, ಅವಾಗ ನೀವು ತ್ರಿಭಾಷಾ ನೀತಿ ಮಾಡಿ. ನಮ್ಮ ಕನ್ನಡಿಗರೇ ನಿಮ್ಗೆ ಬಿಟ್ಟಿ ಬಿದ್ದಿದಾರಾ? ಯಾಕೆ ಎಲ್ಲದಕ್ಕೂ ವಿಶಾಲ ಹೃದಯ ಇದೆ ಅಂತ ಎಲ್ಲಾನು ಒಪ್ಕೊಳ್ತಾರೆ ಅಂತ ಹೇಳಿ ಎಲ್ಲಾನು ಕನ್ನಡಿಗರ ಮೇಲೆ ಏನಕ್ಕೆ ಏರ್ತೀರಾ? ಕನ್ನಡಿಗರ ಮೇಲೆ ಏನಕ್ಕೆ ಏರ್ತೀರಾ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗೆಲ್ಲ ಕನ್ನಡಿಗರ ಪರವಾಗೇ ಇದೆ. ಕರ್ನಾಟಕ ಯಾವಾಗ್ಲೂ ಕನ್ನಡಿಗರ ಪರವಾಗಿ, ಕಾವೇರಿ ಹೋರಾಟದ ಪರವಾಗಿ. ಇವತ್ತು ಮೇಕೆದಾಟು ಮಾಡ್ತಾ ಇರೋದು ಕನ್ನಡಿಗರಿಗೋಸ್ಕರನೇ. ಯಾರ್ಯಾರು ಹಿಂದಿ ವಾಲಗಳು ಇಲ್ಲಿ ಬಂದು ಬೆಂಗಳೂರಲ್ಲಿ ಬಂದು ನಾವು ಅಲ್ಪಸಂಖ್ಯಾತರು ಮಾಡ್ತಿದ್ದಾರೆ. ಇವತ್ತು ಮತ್ತೆ ನಾವು ಕನ್ನಡನ ಹಿಂದಿನ ಕಲ್ತ್ಬಿಟ್ಟು ನಾವು ಅಲ್ಪಸಂಖ್ಯಾತರಾಗ್ಬೇಕಾ? ಕನ್ನಡ ಕಲ್ತು ಬಿಜೆಪಿ ಅವರು NEP ಮಾಡಿದ್ರು. ಅವಾಗ ನಾವು ಹೋರಾಟ ಮಾಡಿದ್ದಕ್ಕೆ 10 ದಿವಸ ಜೈಲಿಗೆ ಹಾಕಿದ್ರು. ಇದೇ ನಾವು ಸ್ಟೂಡೆಂಟ್ ಆರ್ಗನೈಸೇಷನ್ ಇಂದ ಹೋಗಿ ನಾಗೇಶ್ ಮನೆಗೆ ಮುತ್ತಿಗೆ ಹಾಕಿದ್ವಿ. ಅವಾಗ ತಿಪ್ಟೂರಲ್ಲಿ ಹೋಗಿದ್ದಕ್ಕೆ 10 ದಿವಸ ಬಂದ್ಬಿಟ್ಟು ನಮ್ಮ 25 ಜನನು ಹಾಕಿರೋ ಸರ್ಕಾರ ಇದು ಬಿಜೆಪಿ. ಅದಕ್ಕೆ ನಾಗೇಶ್ ಅವರು ಬಿಜೆಪಿ ಅವರು ಇವತ್ತು 60 ಸೀಟಿಗೆ ಬಂದಿದ್ದಾರೆ. ಇದು ಅವ್ರ ಗಮನಕ್ಕೆ ಇಟ್ಕೊಬೇಕಾಗಿದೆ. ಇದೇ ತರ ಕನ್ನಡ ಪರವಾಗಿ ನೀವು ನಿಂತ್ಕೊಂಡ್ರೆ ಮತ್ತೆ ಮುಂದಿನ ದಿನಕ್ಕೆ ನಿಮ್ಗೆ ಜಯ ಸಿಗುತ್ತೆ. ಇದೇ ತರ ಮಾಡ್ಕೊಂಡಿದ್ರೆ ನಿಮ್ಗೆ ಸಿಗಲ್ಲ. ಸರ್, ನಾನೊಂದು ಹೇಳ್ತೀನಿ, ಇವ್ರಿಗೆ ಉದಾಹರಣೆ ಸಹಿತ ಇಟ್ಕೊಡ್ತೀನಿ. ಹಿಂದಿ ದಿವಸ ಸೇರಿದಂತ ಬಿಜೆಪಿ ನಾಯಕರು ಹಿಂದಿ ದಿವಸ ಸೇರ್ಬಿಟ್ಟು ಕಡ್ಡಾಯವಾಗಿ ಕೇಂದ್ರ ಸರ್ಕಾರದ ಸ್ವಾಮ್ಯತೆಯಲ್ಲಿ ಯಾವ ಸಂಸ್ಥೆಗಳು ಕೆಲಸ ಮಾಡುತ್ತೆ ಒಂದು ದಿನ ಹಿಂದಿ ದಿವಸ ಅಂತ ಮಾಡಿದ್ರು. ಈ ಕನ್ನಡದ ನೆಲದಲ್ಲಿ ಯಾಕೆ ಹಿಂದಿ ದಿವಸ? ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ. ಕೇಂದ್ರ ಸರ್ಕಾರದ ಸಾಮ್ಯತೆ, ಪ್ರೈವೇಟ್ ಆರ್ಗನೈಸೇಷನ್ ಅಲ್ಲಿ, ಸ್ಟೇಟ್ ಬೋರ್ಡ್ ಅಲ್ಲಿ, ಕೇಂದ್ರದಲ್ಲಿ ಎಲ್ಲದಲ್ಲೂ ಹಿಂದಿ ದಿವಸ ಸೇರಿದಂತ ಹೇಳಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಹೃದಯ ಒಡೆದೋಗಿದೆ ಅಂತ ಹೇಳಿ ಅದು ಅವ್ರು ಹೇಳಿದ ಮಾತಿಗೆ ಆತರ ನೋವಾಗ್ತದೆ. ನಾವು ಇವತ್ತು ಯಾರು ಹಿಂದಿ ಬಗ್ಗೆ ಬೆಂಬಲ ಕೊಡ್ತಾರೆ, ಹಿಂದಿ ಪರವಾಗಿ ಹೋರಾಟ ಮಾಡ್ತಾರೆ, ಅವ್ರಿಗೆ ಧಿಕ್ಕಾರ. ಬಿಜೆಪಿ ಸರ್ಕಾರ ಎಲ್ಲೆಲ್ಲಿದೆ ಅವ್ರಿಗೆ ಧಿಕ್ಕಾರ. ನಮ್ಮ ಭಾಷೆನ ತುಳಿಯಕ್ ಪ್ರಯತ್ನ ಪಟ್ರೆ, ಯಾರು ನಮ್ಮ ಭಾಷೆ ಬಗ್ಗೆ ವಿರುದ್ಧ ಮಾತಾಡ್ತಾರೆ, ಇವತ್ತು ರಾಜ್ಯ ಬಿಟ್ಟು ತೊಲಗಿ. ಕೊನೆಯ ಅಭಿಪ್ರಾಯ, ನಾವು ಹೋರಾಟಗಾರರಾಗಿ ಹೇಳ್ತಾ ಇದೀವಿ, ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಹಿಂದಿ ಏರಿಕೆ ಮಾಡೋದಕ್ಕೆ ನಾವು ಬಿಡಲ್ಲ. ಇದ್ರಿಂದ ಇನ್ನೂ 10 ಕೇಸ್ ನಮ್ಮ ಮೇಲೆ ಹಾಕಿದ್ರು ಸರಿ. ಕನ್ನಡ ಪರ ಹೋರಾಟಗಾರ ಕೇಸನ್ನು ಯಾವ ತೆಗಿತೀರಂತ ಕಾಂಗ್ರೆಸ್ ಅವರು ಕೇಳಿ. ನಾವು ಕೇಳ್ತಾನೆ ಇದೀವಿ, ಸಿದ್ದರಾಮಯ್ಯ ಅವ್ರನ್ನ ಹೇಳ್ತಾನೆ ಇದಾರೆ ತೆಗಿತೀವಿ ಅಂತ. ಅವ್ರು ತೆಗಿತಾರೆ ಅಂತ ನಮಗೂ ಇದೆ. ಸರ್ಕಾರ ಬಂದು ಹಿಂದಿ ಬೇಕು ಅಂದ್ರೆ ಹಿಂದಿನೇ ಬೇಡ ಸರ್, ನಮ್ಗೆ ಕನ್ನಡನೇ ಬೇಕು. ಏನಂದ್ರೆ ಇವಾಗ ದ್ವಿಭಾಷಾ ಸೂತ್ರ ಅಂತ ಜಾರಿಗೆ ಬಂತಲ್ಲ, ಇವಾಗ ರಾಜ್ಯದ ಕೇಂದ್ರ ರಾಜ್ಯದಲ್ಲ ಮಾತಾಡ್ತಾ ಇದಾರಲ್ವಾ, ಮೀಟರ್ ಗಟ್ಲೆ ಗ್ಯಾಸ್ ಪಾಪ ಆಟೋದ ಲೈನ್ ನಿಂತಿದ್ದಾರೆ. ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಕಂಡ ಸಾಯ್ತೀವಿ ಅಂತ ಕುತ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ? ನಮ್ಮ ರಾಷ್ಟ್ರ ಕವಿ ಕುವೆಂಪುರವರು ಅವಾಗ್ಲೇ ಹೇಳಿದ್ದಾರೆ, ತ್ರಿಭಾಷಾ ಸೂತ್ರವನ್ನ ವಿರೋಧಿಸಿ ದ್ವಿಭಾಷಾ ಸೂತ್ರ ಬೇಕು ಅಂತ ಹೇಳಿರೋರು ನಮ್ಮ ರಾಷ್ಟ್ರ ಕವಿ. ಇದು ಕರ್ನಾಟಕ, ಇಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇಡೀ ಬಿಜೆಪಿಯ ನಾಯಕ ವೃಂದಕ್ಕೆ ತಾಕತ್ತಿದ್ರೆ ತಮಿಳುನಾಡು ಚುನಾವಣೆಯಲ್ಲಿ ತ್ರಿಭಾಷಾ ನೀತಿಯನ್ನ ಘೋಷಣೆ ಮಾಡಿ. ಅವ್ರಿಗೆ ತಾಕತ್ತಿಲ್ಲ, ಹುಡುಗಾಟಿಕೆ ನಡ್ರಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡವೇ ಸತ್ಯ, ಕನ್ನಡವೇ. ನಾವ್ ಯಾರು ಹಿಂದಿ ಎಗೇನೆಸ್ಟ್ ಅಲ್ಲ, ಇಂಪೋಸ್ ಮಾಡ್ಬೇಡಿ ಅಂತ ಹೇಳ್ತಾ ಇರೋದು ಅಷ್ಟೇ. ಇಂಪೋಸ್ ಮಾಡ್ಬೇಡಿ, ಕನ್ನಡ ಬೇಕೇ ಬೇಕು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜಯ ಕರ್ನಾಟಕ. ಸರ್, ಇಲ್ಲಿರೋ ವಲಸಿಗರಿಗೆ ಕನ್ನಡ ಕಲಿಸೋ ಅಂತ ಕಾನೂನು ತರಬೇಕು. ನೀವು ಅದಕ್ಕೆ ಹೋರಾಟ ಮಾಡಿ. ನಮ್ಮ ಇದರಲ್ಲಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಏನು ಇದು ಮಾಡಿದ್ದಾರೆ, ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ತಗೊಂಡಿದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಮಾಡಿರುವಂತ ಬೋಧಕರಿಗೂ ಯೂಸ್ ಆಗ್ತಿತ್ತು ಅನ್ನೋದು ನಮ್ಮ ವಾದ. ಕನ್ನಡ ಮೇನ್ ಸರ್, ಕನ್ನಡ ಬೇಕೇ ಬೇಕು. ಇಲ್ಲಿ ನಾನ್ ತಮಿಳೊಳಗೆ ಹುಟ್ಟಿ ಕನ್ನಡದಲ್ಲಿ ಬೆಳೆದಿ ಇಲ್ಲೇ ಹುಟ್ಟಿ ಇಲ್ಲೇ ಜನಿಸಿ ಬಹುಶಃ ನಾನು ಇಲ್ಲೇ ಸಾಯ್ಬೋದು. ಬಟ್ ನಾನು ಸಾಯೋದು ಕರ್ನಾಟಕ ಮಣ್ಣಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡವೇ ಮುಖ್ಯ. ಜೈ ಕರ್ನಾಟಕ, ಜೈ ಕರ್ನಾಟಕ. ಕನ್ನಡವೇ ಸತ್ಯ, ಬಿಜೆಪಿ ನಮ್ಮ ಅಶ್ವಿತೆ. ಕನ್ನಡ
ಕನ್ನಡ ಕನ್ನಡ ಕನ್ನಡ ನಮ್ಮ ಅಸ್ಮಿತೆ, ಕನ್ನಡ ನಾಡು, ಕನ್ನಡವೇ ಸತ್ಯ, ಕನ್ನಡವೇ ನಾವು ಹಿಂದಿ ಭಾಷೆಯ ವಿರೋಧಿಗಳಲ್ಲ, ಹಿಂದಿ ಭಾಷೆಯೂ ಬೇಕು. ಜಗತ್ತಿನ ಎಲ್ಲಾ ಭಾಷೆಯನ್ನು ಕಲ್ತರೂ ಕೂಡ ತಪ್ಪೇನಲ್ಲ. ಹಾಗಂತ ಕರ್ನಾಟಕದಲ್ಲಿ ಕನ್ನಡ ಮೊದಲ ಭಾಷೆಯಾಗಿ ಕನ್ನಡದ ಮಣ್ಣಿನಲ್ಲಿ ಕನ್ನಡದ ಅಸ್ಮಿತೆಯ ಕಾರಣಕ್ಕಾಗಿ ನಾವು ಹಿಂದಿ ಭಾಷೆಯನ್ನ ನಮ್ಮ ಮಕ್ಕಳಿಗೆ ಏರೋ ಮುಖಾಂತರ ಎಲ್ಲೊಂದ್ ಕಡೆ ಮಾನಸಿಕವಾಗಿ ಅವರಿಗೆ ಆಘಾತವನ್ನ ಮಾಡ್ತಾ ಇದೀವಿ. ಈಗ ಆದ್ರೂ ಕೂಡ ಹಿಂದಿಯನ್ನ ಎಲ್ಲರೂ ಕಲೀರಿ, ಹಾಗಂತ ನೀವು ಹಿಂದಿ ಕಡ್ಡಾಯ ಅಲ್ಲ ಅನ್ನೋದನ್ನು ಕೂಡ ಮನಗಾಂಡ್ರಿ ಅಂತ ನಾವು ಕೂಡ ಹೇಳ್ತಿರ್ತಕ್ಕಂಥದ್ದು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.